जगद्गुरु शिवानंद स्वामी महाराज की, जगद्गुरु पूर्णानंद स्वामी महाराज की, जगद्गुरु श्रद्धानंदेश्वर महाराज की, जगद्गुरु निजगुणपुर महाराज की, सकल साधु संत महाराज की जय मंगलम जय नमः पार्वती पतिश्वर महादेव। ಇವತ್ತಿನ ಸಮಯ ತಪ್ಪಿಸೋಬೇಡ್ರಿ. ಯಾಕಂದ್ರೆ ಟಿ ವಿ ಒಳಗೆ ರಾಜ್ಯಾಂತರ ಹೋಗಿರ್ರಿ. ಈಗ ಒಂದಲ್ಲ ಏನಿಲ್ಲ, ಇನ್ನು 3 ದಿವಸ ಅದ. ಅವರು ಪುಣ್ಯಾತ್ಮರು ಬಂದ ಇದ್ದಾರೆ. ಸಣ್ಣ ಸಣ್ಣ ಮೊಬೈಲ್ನ ಸಹಿತ ಅಲ್ಲಿ ಕುಂತು ನೋಡ್ಬೋದು. ನೀವೀಗ ಮನಾಗ ಕೂತು ನೋಡ್ಬೋದು. ನೀವೀಗ ಅಂಥ ಟಿ ವಿ ಅಂತಕ್ಕಂಥದ್ದು ನಟನೆ ಬಿಡ್ತಕ್ಕಂಥ ಪುಣ್ಯಾತ್ಮರು ಬಂದಾರ. ಅಲ್ಲೇ ಇಲ್ಲೇ ಕುಂತರಿತ್ತ ಬರ್ರಿ. ನೀವು ರಾಜ್ಯಾಂತರ ಹೋಗ್ತೀರಿ, ಸುಮ್ಮನೆ ಅಲ್ಲಿ ಕಾಲಿಗೆ ಹೋದ್ಗಳು ಯಾಕೆ ಕುಂತೀರಿ ಚುಟ್ಟ ಸಿಕ್ಕಂತ. ಈ ಕಡೆ ಬಂದು ಅವ್ರಿಗೆ ಸ್ವಲ್ಪ ಮಾರ್ಗದರ್ಶಕ ಆಗ್ರಿ ಅಂತ ನಾ ಕೇಳ್ಕೊತ ಇದ್ದೀನಿ. ಇರಲಿ. ಓಂ ಗುರುಭ್ಯೋ ನಮಃ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ಯಂತಿ ದಿವ್ಯಸ್ತವೈಃ ವೇದೈ ಸಾಂಗಪದಕ್ರಮ ಉಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಜಯ ನಮಃ ಪಾರ್ವತಿ ಪತಿಶ್ವರ ಮಹಾದೇವ. ಯಾವ ಅಧಿಕ ಮಾಸದ ಕಾರ್ಯಕ್ರಮ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು 14ನೆಯ ದಿವಸ ಮಧ್ಯಾಹ್ನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೇತೃತ್ವ ಸ್ಥಾನ ಸನ್ನಿಧಾನ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ಅಪ್ಪ ನಿಜಗುಣಿಯಪ್ಪಳ ಪಾದಕ್ಕೂ ನಮಸ್ಕಾರ ಮುಗಿಸಿ ದೇವಿ ಆರಾಧಕರಾಗಿರ್ತಕ್ಕಂಥ ಯಾವ ಆರ್ ವಿ ಹುಣಸಾಳ ಗುರುಗಳಲ್ಲಿಯೂ ಅನಂತ ನಮಸ್ಕಾರ ಸಮರ್ಪಿಸಿ, ಸಂಚಾಲಕರಾಗಿರ್ತಕ್ಕಂಥ ವಿದ್ಯಾಮಾತೆ ಎಂದೆನಿಸಿಕೊಂಡಿರ್ತಕ್ಕಂಥ ವಿದ್ಯಾನಂದಪ್ಪಳಲ್ಲಿಯೂ ಅನಂತ ನಮಸ್ಕಾರ ಸಮರ್ಪಿಸಿ, ಮಾತೋಶ್ರೀ ಶ್ರೀದೇವಮ್ಮಳಲ್ಲಿಯೂ, ಮಾತೋಶ್ರೀ ಯಲ್ಲಮ್ಮ ತಾಯರಲ್ಲಿಯೂ, ಮಾತೋಶ್ರೀ ಸುಗಮ ತಾಯರಲ್ಲಿಯೂ ಮತ್ತು ಬೀರ್ಲಿಂಗೇಶ್ವರ ಶಾಸ್ತ್ರಿಗಳಲ್ಲಿಯೂ, ಶಿಪುತ್ರಪ್ಪನವರಲ್ಲಿಯೂ, ಲಿಂಗಪ್ಪನವರಲ್ಲಿಯೂ ಮತ್ತು ಭಜನೆ ಮಾಡ್ತಕ್ಕಂಥ ಭರಮಪ್ಪನವರಲ್ಲಿಯೂ, ಎಲ್ಲ ನರಸಿಂಹ ಸ್ವಾಮಿಗಳಲ್ಲಿಯೂ, ಅನೇಕ ಯೋಗ ಸಾಧನೆ ಮಾಡಿರ್ತಕ್ಕಂಥ ಅವರಲ್ಲಿಯೂ, ಎಲ್ಲ ತಮ್ಮರಲ್ಲಿಯೂ ತಂದೆ ತಾಯಿಯಲ್ಲೂ ಅನಂತ. ಇವತ್ತಿನ ವಿಷಯ ಭಾಳ ಚಂದ ನಮ್ಮ ತೋರಣಗಟ್ಟಿ ಅಪ್ಪಗಳು ಭಾಳ ನಗಿಸಿ ನಿಮ್ಮ ಹೊಟ್ಟೆ ಹುಣ್ಣು ಮಾಡಿದರು. ಯಾಕಂದ್ರೆ ಅವರಲ್ಲಿ ಎಲ್ಲ ಕಲದವು. ಅಂಥ ಒಂದು ಗುರುಗಳು ನಿಮ್ಗೆ ಸಿಕ್ಕಿದ್ದು ಭಾಗ್ಯ. ಯಾಕಂದ್ರೆ ಬಿಟ್ಟರ ಬಿಡು ತೆಗೆದಾರ ತೆಗಿತೀನಿ ನಾನು. ಅಲ್ಲಿ ಯಾರನ್ನೂ ಹೋಗಿ ಬಿಡ್ಬೇಡ್ರಿ. ಫ್ಯಾನ್ ತಗೊಬಿಡವಣ್ಣ. ಸುಮ್ಮನೆ ಏನು ಮಾಡ್ತೀವಿ ಫ್ಯಾನ್ ತಗೊಬಿಡವಣ್ಣ.
ಜಯಮಂಗಲಂ ದೇ ನಮ ಪಾರ್ವತೆ ಪತಿಶ್ವರ ಮಹಾದೇವ. ಎಲ್ಲ ಪೂಜ್ಯರಲ್ಲಿಯೂ ಅನಂತ ವಂದನೆ ಸಮರ್ಪಿಸುತ್ತಾ ಪುಣ್ಯಾತ್ಮರಿ ವರ ಪುಣ್ಯಲತೆಯ ಆವರಿಪಂತೆ ಬೆಳಪುದಿ ಚಂದ ಮಮ. ಅದನ್ನು ರಕ್ಷಣೆ ಮಾಡೋದು ಭಾಳ ಆಶ್ಚರ್ಯ ಅಂತ ಅಂತಾರೆ ಅವರು. ಅದನ್ನು ರಕ್ಷಣೆ ಮಾಡಿದವರು ಯಾರಪ್ಪ ಅಂದ್ರೆ ಸೋಮನಕೊಪ್ಪದವರು. ಎಲ್ಲೋ ಬಳ್ಳಿ ಎತ್ತಣದ ಮಾಮರದ ಎತ್ತಣದ ಕೊಂಗಿಲಿ ಎತ್ತಂದನ ಸಂಬಂಧವಯ್ಯ, ಎತ್ತಣದ ಸಂಬಂಧವಯ್ಯ. ನಾವೆಲ್ಲಿಯವರು, ನೀವೆಲ್ಲಿಯವರು, ಪೂರ್ಣಂದಪ್ಪ ಯಾವರು, ನಿಜಗುಣಪ್ಪಳು ಯಾವರು, ಅವ್ರು ಯಾವ್ರವರು, ಇವ್ರು ಯಾವ್ರವರು, ಎಲ್ಲಿ ಸಂಬಂಧ ಅಂತೇಳಿ ನೀವು? ಇವರು ಅನಿಮಿತ್ಯ ಬಾಂಧವರು. ನಿಜಗುಣ ಅನಿಮಿತ್ಯ ಬಾಂಧವ ನನುಪಮಾನಂದಾಬ್ದಿ ವಿನಯಾದಿ ಗುಣಮಣಿ ಮಂಡನ ಜನನ ವಿಧುರನಾಧಿಕ ವಿದ್ಯಾ ಸಂಪನ್ನ ನಿಪ ರಾಜಪನೀಜ ಗುಣಯೋಗಿ. ಎತ್ತನ ಸಮುದ್ರಿ ಇವರೆಲ್ಲ ಏನು ಅನಿಮಿತ್ಯ ಬಾಂಧವರು. ನಿಮ್ಮ ಬಂಧು ಬಾಂಧವರು ಐತಲ್ಲ ಒಂದು ನಿಮಿತ್ತ ಬಾಂಧವರು. ಇವರೆಲ್ಲೇ ಎಲ್ಲೋ ಏನೋ ಯಾರು ಕಳಿಸ್ಯಾರಪ್ಪ ಅಂತಂದ್ರೆ ಪೂರ್ಣಾನಂದಪ್ಪನ ಕಳಿಸ್ಯಾರ ಇಲ್ಲಿಗೆ. ಹಾಂ, ಶ್ರದ್ಧಾನಂದಪ್ಪನ ಕಳಿಸ್ಯಾನ ಇಲ್ಲಿಗೆ. ಹೋಗ್ರಿ, ಅಲ್ಲಿ ಅಧಿಕ ಮಾಸದ ಜಪೇದ ನಡೆದದ. ಅಲ್ಲಿ ಹೋಗಿ ನೀವು ಎಲ್ಲರೂ ಕೇಳೋರು ಕೇಳ್ರಿ, ಹೇಳೋರು ಹೇಳ್ರಿ, ಊಟ ಕೊಡೋ ಊಟ ಕೊಡಲಿ, ಯಾರು ಸೇವೆ ಮಾಡಲಿ. ಅದು ಕರ್ತವ್ಯ. ಇದು ಅಧಿಕ ಮಾಸದ್ದು. ಶಿವಾನಂದಪ್ಪವರು ಗದಗಿನಾಗ ಎಷ್ಟೋ 82 ಮಂದಿ ಕುಂದಿಸ್ಕೊಂಡು ಪ್ರವಚನ ಹೇಳಿ 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 ಎಲ್ಲರನ್ನು ತಿದ್ದಿ ಆ ನಂತರ ತಮ್ಮ ಪಂಜರಿಗಿರ್ತಕ್ಕಂಥ ಹೊರಗೆ ಬಿಟ್ರ. ಎಲ್ಲೋ ಮಲ್ಕೋಜಾಮ ಅತ್ತಾಗ ಹೋದರು, ಪೂರ್ಣಾನಂದ ಸ್ವಾಮಿ ಇತ್ತ ಬಂದರು, ಗಣಿಕೋಪ್ ಸದಂದು ಮಲ್ನಾಡಕ್ಕೆ ಹೋದರು. ಅದರಲ್ಲಿ ಒಬ್ಬ ಸಿದ್ದೇಶ್ವರಪ್ಪ ಅಂತ ಮರಿತಾ ಇರತ್ತು. ಇಲ್ಲಿ ಬಂದು ಪೂರ್ಣಾನಂದಪ್ಪರ ಕುಳಿದ್ರು. ಇಲ್ಲೂ ಅಂಥ ಶ್ರದ್ಧಾನಂದಪ್ಪನ ಮರಿ ತಯಾರು ಮಾಡಿದರು. ಹಾಂ, ಜೀವನದಾಗ 2 ಫ್ಯಾಕ್ಟ್ರಿ ಇದ್ದು. ಸಿದ್ದೇಶ್ವರಪ್ಪ ಒಂದು ಫ್ಯಾಕ್ಟ್ರಿ, ಶ್ರದ್ಧಾನಂದಪ್ಪ ಫ್ಯಾಕ್ಟ್ರಿ. ಇವು ನಮ್ಮಂಥ ಒಟ್ಟುಗಳು ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಇವು. ಅವು 2 ಕಣ್ಣು ಮುಚ್ಚಿದ್ವು. ಇನ್ನು ಮುಂದಿನ ಕಾಲದಲ್ಲಿ ನಮ್ಮಂಥ ಸಾಧುಗಳು ಭಾಳ ಕಷ್ಟ. ಇದು ನಮ್ಮದು ಇದ ಕಡೆಯಲ್ಲಿ ಬ್ಯಾಚು. ಮುಂದೆ ನಿಮ್ಮ ಸಾಧುಗಳು ಸಿಗ್ತಾರ ಅಂದ್ರೆ ಇಲ್ಲ, ನೀವು ಟಿ ವಿಯಾಗ ನೋಡ್ಬೋದು ನೀವು. ಯಾಕಂದ್ರೆ ಅಂಥ ಫ್ಯಾಕ್ಟ್ರಿ ಇದ್ದವು, ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಈಗಿಲ್ಲ, ಮುಂದಿನ ಕಾಲದ ಇರೋದಿಲ್ಲ. ಏನೋ ಜೀವನದಾಗ ಈ ಅಧಿಕ ಮಾಸದಲ್ಲಿ ನೀವು ಹಮ್ಮಿಕೊಂಡಿರಿ, ಇಷ್ಟೆಲ್ಲ ಮಹಾತ್ಮರು ಕೂಡ್ಯಾರ, ನೀವು ಕೇಳ್ತೀರಿ. ಆದ್ರೆ ಅವ್ರು ಹೇಳಕ್ಕೆ ಬಂದಾರ. ಇದೊಂದು ಪುಣ್ಯ. ಮನುಷ್ಯನಿಗೆ ಯಾವುದಾದ್ರೂ ಒಂದು ಪುಣ್ಯ ಪಡ್ಕೋಬೇಕಾದ್ರೆ ಒಂದು ಮಾರ್ಗದರ್ಶಕ ಒಬ್ಬರು ಬೇಕು. ಅದಕ್ಕೆ ಹೆಂಗೆ ಊರಾಗ ಮನೆಗೆ ಒಬ್ಬವ ಹಿರಿಯ ಇದ್ರೆ ಮನೆ ಹೆಂಗೆ ಸಾಗತ್ತೋ, ಹಂಗೆ ದೈವಕ್ಕೊಬ್ಬ ಹಿರಿಯ ಇದ್ರೆ ಹೆಂಗೆ ದೈವ ಸಾಗುತ್ತೋ, ಮಂಡಳದಾಗ ಹೆಂಗೆ 9 ಮಂದಿ ಮಂಡಳ ಪಂಚಾಯತ್ದಾಗ 9 ಮಂದಿ ಮೆಂಬರ್ ಇದ್ದು ಹೆಂಗೆ ಸಾಗುತ್ತೋ, ತಾಲೂಕಿನ ಒಬ್ಬ MLA ಇದ್ದು ಹೆಂಗೆ ಸಾಗುತ್ತೋ, ಹಂಗೆ ಇದು ಸಾಗಬೇಕಾದಪ್ಪ ಅಂದ್ರೆ ನಮ್ಮ ನಿಜಗುಣಪ್ಪ ಒಬ್ಬ ಒಂದು ವ್ಯಕ್ತಿ ಬೇಕು. ಅವ್ರು ಬಂದು ಕುಂತಾರಂತ ಈ ಕಾರ್ಯಕ್ರಮ ನಡೆದೈತಲ್ಲ, ಹೊರತು ಪರಂತು ನಮ್ಮಂಥವ್ರದ್ದು ನಡೆದಿಲ್ಲ. ಬೇಕದಕ್ಕೊಬ್ಬರು ಮಾರ್ಗದರ್ಶಿ, ಗುರು ಬೇಕದಕ್ಕೆ. ಗುರು ತೋರಿಸದಲ್ಲದೆ ಕಾಣಿಸಿದನ್ನು ಸಾರಿ ಚೆಲ್ಲಿದ ಮುಕ್ತಿ. ಗುರು ತೋರಿಸಿದ್ರೆ ನಮಗದು ಕಾಣುತ್ತದು. ಗುರು ತೋರಿಸ್ಲಿಕ್ಕೆ ಬಂದ್ರೆ ದಾರಿ ಕಾಣಂಗಿಲ್ಲ. ಅದನ್ನು ತೋರಿಸ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಿಜಗುಣಪ್ಪ ಅಂತ ಒಬ್ಬರು ವ್ಯಕ್ತಿ. ಅಂಥ ವ್ಯಕ್ತಿ ಅಂತಕ್ಕಂಥವ್ರು ಬಂದು ಕುಂತಾರಂದ್ರೆ ಈ ಕಾರ್ಯ ಅಂತಕ್ಕಂಥ ನಡೆದದ. ಹಾಂ, ಶಿವಾನಂದಪ್ಪರು ಕಳಿಸ್ಯಾರ. ಎದಕ್ಕೆ? ನಿಮ್ಮನ್ನು ಮಾರ್ಗದರ್ಶನ ಮಾಡೋಕೆ. ಇದನ್ನು ನಾವು ಈ ಸುಸಂಧಿ ಕಳ್ಕೋಬಾರ್ದು. ಈ ಸುಸಂಧಿ ನಾವು ಎತ್ತರ ಇರಬೇಕು. ಏನೋ ಪೂರ್ಣಾನಂದಪ್ಪ ಒಂದು ಬಳ್ಳಿ ಹಚ್ಚಾನ, ಇಲ್ಲ ಅಂತಲ್ಲ. ಅದಕ್ಕೆ ಹಂಗೆ ನೀರು ಹಾಕ್ಕೊಂತ ಹೋದ್ರೆ ಫಲತ್ವಾಗಿ ಮತ್ತು 2ನೇ ಕಡೆ ಫಲ ಕೊಡುತ್ತದೆ. ಇದು ಕಾಮಧೇನು ಕಲ್ಪವೃಕ್ಷದು. ಇದು ದೊಡ್ಡ ಹೆಮ್ಮರಾಗಿದ್ದು, ಸಾಕಷ್ಟು ಹಣ್ಣು ಬಿಡ್ಕತ್ತಿದೆ. ಏನು ಮಾಡೋದು ಬೇಡ.
ಬರುದ ಒಂದಿಷ್ಟು ಕಸ ಹುಡುಗುದ ಸ್ವಚ್ಛ ಮಾಡೋದ, ಆ ಗಿಡದಾಗಿಂದ ಒಂದು ಹಣ್ಣು ಕೊಡ್ತಾ ಹಣ್ಣು ತಿನ್ನೋದು, ಆನಂದ ಪಡೆಯೋದು ಇಷ್ಟ. ಮತ್ತೇನು ಮಾಡ್ಬೇಕಂತಿಲ್ಲ. ಅವರಷ್ಟು ಮೇಗುಂಡಿ ಕೂಡ ತಪಸ್ಸು ಮಾಡಲ್ಲ, 13 ವರ್ಷ ಹಂಗೆ ತಪಸ್ಸು ಮಾಡೋದು ಬೇಕಾಗಿಲ್ಲ. ಗೋಕರ್ಣದೊಳಗೆ 5 ತಿಂಗಳು ತಪಸ್ಸು ಮಾಡಿ ಹಂಗೆ ತಪಸ್ಸು ಮಾಡೋದಿಲ್ಲ. ಅವರೆಲ್ಲ ತಪಸ್ಸು ಮಾಡಿ 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 ಇಲ್ಲೊಂದು ಬಳ್ಳಿ ಹಚ್ಚುಗ್ಯಾರ. ಎಲ್ಲಿ? ಸೋಮನಕೊಪ್ಪದಾಗ. ಅವಾಗ 39 ವರ್ಷ ಅಂತಿರ್ತದೆ ಬಳ್ಳಿ, ಈಗಿಲ್ಲ, 57 ವರ್ಷ ಆಗೈತೆ. 57 ವರ್ಷ ಆಗೈತೆ. ಹಂಗೆ ನೀರು ಹಾಕ್ಕೊಂತ ಹೊಂಟೀರಿ. ಆ ನೀರು ಹಾಕೋದು ಬಿಡೋದು ಬೇಡ, ಆ ಬಳ್ಳಿ ಒಣಗಂಗಿಲ್ಲ. ಯಾರು ಬೇಕಾದ್ರೆ ಬಂದ ಕಾಸು ಹಣ್ಣು ತಿನ್ಬೋದು, ಕುಂತು ಹಣ್ಣು ತಿನ್ನೋದು ಅಷ್ಟ. ಆದರೆ ಅದನ್ನು ಒಣಗಿಸೋ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಒಣಗಿಸೋ ಪ್ರಯತ್ನ ಧಕ್ಕೆ ಆಗುತ್ತೆ. ಅದು ತಾವ ಧಕ್ಕೆ ತಿಂತ ನೀವು ಯಾಕೆ ಹೇಳ್ತೀರಿ? ಇರುದ ಜಗತ್ತಿನಾಗ ಇರುದವು, ಚಲೋರು ಇರೋರ, ಕೆಟ್ಟನೂ ಇರೋರ. ಇದೊಂದು ತ್ರಿವೇಣಿ ಸಂಗಮಪ್ಪ. ಇದರ ಬಳ್ಳಿ ಎಲ್ಲದು ಇರುದ. ಅಷ್ಟು ಚಲೋನ ಇರಲಿ ಅಂದ್ರೆ ಆಗೋಲ್ಲದು, ಅಷ್ಟು ಕೆಟ್ಟರಿಂದ್ರೆ ಆಗೋಲ್ಲದು. ಈಗ ಒಬ್ಬ ದುದ್ದರ ನೋಡಿ ಒಬ್ಬ ಗಿಡ್ಡ ಅನ್ಬೇಕಾಗತ್ತ, ಒಬ್ಬ ಗಿಡ್ರ ನೋಡಿ ಒಬ್ಬ ಉದ್ದ ಅನ್ಬೇಕಾಗತ್ತ. ನಮ್ಮನ್ನು ನೋಡಿ ಇವತ್ತು ಚಲೋ ಹಬ್ಬ ಅನ್ಬೇಕಾಗತ್ತ. ಅವ ಒಂದು ಚಲೋ ಇದ್ದಾವೆ ಅದು ನೋಡಪ್ಪಾದ್ರೆ ಕೆಟ್ಟನ ಮಗ್ಳದನ. ನಮಗೆ ಚಲೋ ಅನ್ಬೇಕಾದ್ರೆ ಒಬ್ಬ ಕೆಟ್ಟನ ಮಗ್ಳದನ, ಅವನ ಕೆಟ್ಟನ ನೋಡಿ ಇವರು ಚಲೋಪ್ಪ ಅಡ್ಡಿ ಇಲ್ಲ ಅನ್ಬೇಕಾಗತ್ತ. ಹಂಗೆ ಪೂರ್ಣಾನಂದಪ್ಪವರು, ಶ್ರದ್ಧಾನಂದಪ್ಪವರು ಇದನ್ನು ಹಾಕಿ ಕೊಟ್ಟರಲಿಕ್ಕಿಂತ ಇದು ಸಾಮಾನ್ಯದಲ್ಲ. ಇದು ಬಳ್ಳಿ, ಇದು ಜಪ್ಪೆದ್ನೆ ಬಳ್ಳಿ, ಸಾಣದಲ್ಲ. ಇದು ಕುಳಿಗೇರಿ ಕ್ರಾಸ್ನ ಅಷ್ಟ ನೋಡಿದ್ದು ನಾನು ಅಪ್ಪಳು ಬಂದಾಗ. ಏನಪ್ಪ 100-200 ಮಂದಿ ಪೂಜೆ ಕುಂದಿರ್ತಾರ, ಏನು ನಡೆದಪ್ಪ ಕಾರ್ಯ ಅಂತ ನಾವು ಅಂತಿದ್ವಿ. ಅದನ್ನು ಮೀರಿ ಹೋಗ್ತಿವತ್ತ ಇದು ಜಪ್ಪೆದ್ನೆ ನೋಡಬೇಕು. ಮುಂಜಾನೆ ಒಳಗೆ ಕೋಲ್ ತುಂಬಿರುತ್ತ, ಹೊಳಗೆಲ್ಲ ಆವರಣ ತುಂಬಿರುತ್ತ. ಎಲ್ಲಿ ಬೇಕಲ್ಲಿ ಜಪ, ಎಲ್ಲಿ ಬೇಕಲ್ಲಿ ಜಪ, ಎಲ್ಲಿ ಬೇಕಲ್ಲಿ ಜಪ. ಯಾರು ಅದನ್ನು ಮಾಡಿದವರು? ಶ್ರದ್ಧಾನಂದಪ್ಪ, ಪೂರ್ಣಾನಂದಪ್ಪರು ಮಾಡಿದವರು. ಜಪಯಜ್ಞೆ ಹಾಕಿ ಕೊಟ್ಟವರು ಅವರದು. ಈಗ ನಮ್ಮದೇನು ದೊಡ್ಡದಲ್ಲ. ಸುಮ್ಮ ನಾವು ಅವ್ರ ಹೆಸರು ಹೇಳಿಕಾಸ್ ನಾವು ಹೇಳೋದಂಗೆ ನಾವು ಅವ್ರ ಹೆಸರು ಉಣ್ಣೋದು ಅಷ್ಟೇ ನಮ್ಮ ಕರ್ತವ್ಯ. ಆದರೆ ನಾವೇನು ಅವರಷ್ಟು ತಪಸ್ಸು ಮಾಡೋದೇನು ಬೇಕಾಗಿಲ್ಲ, ಅವರಷ್ಟು ಜಪ ಮಾಡ್ಬೇಕಂತ ಬೇಕಾಗಿಲ್ಲ, ಅವರಷ್ಟು ಉಪವಾಸ ವನವಾಸ ಬಿಡೋದನ್ನು ಬೇಕಾಗಿಲ್ಲ. ಏನು ಅಪ್ಪ ಹಾಕಿ ಕೊಟ್ಟಾನ ಮುಷ್ಟಾನ್ನ. ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮೊಸಗು ತಾಗಾಳು ಬೆಳಗು ತಿಹ ನಿನ್ನ ಕಡೆಗಂಗಳಿಗೆ ಸಂತಸವಾನ ಕಿಳಾರ್ಗಿ. ಅದೊಂದು ಪದ ಹಾಡೋದು ಹೋಳಿಗೆ ತುಪ್ಪ ಹೊಡೆಯೋದು, ಅದೊಂದು ಪದ ಹಾಡೋದು ಹೋಳಿಗೆ ತುಪ್ಪ ಹೊಡೆದು. ಮತ್ತೇನೈತೆ ನಮ್ಮದು? ಗುರುಗಳು ನೆನೆಸೋದೈತಾ? ನಾಳೆ ಒಂದು 2 ಕ್ವಿಂಟಲ್ ಹೋಳಿಗೆ ಅದಾವ, ಹೋಳಿಗೆ ಜಗ್ಗ ತುಪ್ಪಿರುತ್ತ. ಮತ್ತೇನದ? ನಾವು ಮಾಡಿಲ್ಲ, ನಾವು ಬಿಟ್ಟಿಲ್ಲ. ಪೂರ್ಣಾನಂದಪ್ಪನ ಮಾಡ್ಯಾನ, ಶ್ರದ್ಧಾನಂದಪ್ಪನ ಮಾಡ್ಯಾನ. ಹೋಗೋದೈತೆ, ನೀಡ್ಸ್ಕೊಳೋದೈತೆ, ಹಾಗೋದೈತೆ, ಅಗ್ಗಳಿಗೆ ನಿದ್ದೆ ಮಾಡೋದೈತೆ, ಮತ್ತೆ ಜಪ ಮಾಡೋದೈತೆ. ಮತ್ತೇನದ ಜೀವನದಾಗ? ಅವರು ಮಾಡಿದ ಪುಣ್ಯದು, ಅವ್ರ ತಪಸ್ಸಿನ ಪ್ರಭಾದು. ಅದು ಕಾಮಧೇನು ಕಲ್ಪವೃಕ್ಷ. ಇಲ್ಲಿ ಕುಂತು ನೀ ಏನು ಸಂಕಲ್ಪ ಮಾಡ್ತೀಯ ಆ ಸಂಕಲ್ಪ ನೋಡುವಾಗ ನಿನಗೆ ಸಂಕಲ್ಪ ನಿಗುತ್ತೆ. ಅವರ ತಪಸ್ಸಿನ ಪ್ರಭಾವ. ಏನು ಅಪ್ಪವರು ದೇಹ ಬಿಡೋ ಹೊತ್ನ್ಯಾಗ ಏನು ಅಂದಾರಲ್ಲ, ಏನು ಬಿಡು 4 ದಿವಸ ಮಾಡಿ ಕಾಸ ಅಪ್ಪಳು ಹೋಗಿಂದ ಇವ್ರು ಕೈ ಬಿಟ್ರಾತಂತ ಹಿರಿಯರು ಅಂದ್ರಂತ ಗುಡಿಯಾಗ. ಹಂಗಲ್ಲದು. ಭಕ್ತಿಯಲ್ಲಿ ಬಸವಣ್ಣಂತೆ, ಸತ್ತಲ್ಲಿ ಹರಿಶ್ಚಂದ್ರನಂತೆ. ಇದನ್ನು ಲೇಖಿಕೆ ಬರೀ ಅಂತಕೊಂಡು ಕಾಸ ಲೇಖಿಕೆ ಬರೋದು. ನೀವು ಸಾಮಾನ್ಯರಲ್ಲ. ಇಲ್ಲಿ ನಾ ಯಾಕೆ ಬಂದೀನಂದ್ರೆ ಇಲ್ಲಿ ನೋಡುತ್ತಂತ ನಾ ತಿಳ್ಕೊಂಡು ನಾ ಬಂದೀನಿ. ಇಲ್ಲಿ ನಿಮ್ಗಲ್ಲ, ಇಲ್ಲಿ ನನ್ನ ಸಂಕಲ್ಪದ, ಅದು ವಿಕಲ್ಪ ಆಗಿ ನೋಡುತ್ತಂತ ನನ್ನ ಕಂಡೀಷನ್ ಅದ. ಇಲ್ಲಿ ನೋಡುತ್ತಂತ ಹಚ್ಚಿನ ನಾನು. ಇದು ಅಜರಾಮ್ರು ಉಳುತ್ತ. ಅಷ್ಟೇ ಅಲ್ಲ, ಯಾರಿಗೆ ನಾಮಸ್ಮರಣೆ ಮಾಡ್ತಿರಲ್ಲ ಸುತ್ತ 12 ಹರಿದಾರಿ ಕತ್ತಿ ಸಹಿತ ಮೋಕ್ಷ ಆಗತ್ತೆ ಅಂತ ಅಪ್ಪ ಅವರು ಹೇಳಿದ್ರು. ನಾಮಸ್ಮರಣೆ ಅದು. ನೀನು ಯಾಕೋ, ನೀನು ಹಿಂಗೆ ಯಾಕೋ, ನಿನ್ನ ನಾಮದ ಬಲಂದು ಸಾಕಂಬಂತೆ. ಮತ್ತು ಅಲ್ಲೇನು ಈಗ ಒಂದು ದಿವ್ಸಕ್ಕೆ 80-70 ಸಾವಿರ ರೂಪಾಯಿ ಖರ್ಚೈತಿ. ಯಾರು ಕೊಡೋರು, ಯಾರು ಬಿಡೋರು? ಪೂರ್ಣಾನಂದಪ್ಪನ ಕೊಡೋಕೆ ಹಚ್ಚಾನ, ಶ್ರದ್ಧಾನಂದಪ್ಪನ ಕೊಡೋಕೆ ಹಚ್ಚಾನ, ನಿಜಗುಣಪ್ಪಳ ಕೊಡೋಕೆ ಹಚ್ಚಾನ. ಮತ್ತು ಯಾರೂ ಇಲ್ಲ ಕೊಡೋರು. ನಾವೇನು ಕೂಲಿಕಾರರು.
ನಾವು ಬಂದ ಕಾಸ ಇಲ್ಲೇ ಜಪ ಮಾಡಿ ನಾವು ಬಾಡಿಗೆ ಅಷ್ಟೇ ಕೇಳಿದವ್ರು ಕೊಡೋದನ ಕೊಡೋ ಟೊಂಕ ಕಟ್ಟಿ ನಿಂತಾನ ಸಾಮರ್ಥ್ಯಾಗಿ ನಮ್ದೇನಿಲ್ಲ ಬೇಡೋದಷ್ಟೇ ನಮ್ಮದು. ಗುರುನಾಥ ಆಯುಷ್ಯನಾರ ಬೇಡ್ಕೊರಿ, ಮಕ್ಕಳಾರ ಬೇಡ್ಕೊರಿ, ಹೆಂಡ್ರು ಬೇಡ್ಕೊರಿ, ನೌಕರಿ ಇಲ್ದಾರ ನೌಕರಿ ಬೇಡ್ಕೊರಿ, ವಿದ್ಯೆ ಇಲ್ದಾರ ವಿದ್ಯೆ ಬೇಡ್ಕೊರಿ, ಏನೆಲ್ಲ ಆಗತ್ತೆ. ವಿದ್ಯೆ ಶಾಸ್ತ್ರ ವಿವೇಕ ಬರೋದು, ಬುದ್ಧಿ ಚೊಕ್ಕಟ್ಟು ಹೋಗೋದು, ವಾಕ್ ಸಿಗ್ದೋರು ದೊರಕೋದು, ದೇವಿ ಹೇಳಿಲ್ಲ ಏನು ಎಲ್ಲ ಆಗತ್ತೆ ನಿಮಗೆ. ಇಲ್ಲ ಅಂತಲ್ಲ, ನೀವು ಸಂಕಲ್ಪ ಮಾಡೋದಷ್ಟೇ. ಆ ಸಂಕಲ್ಪ ವಿಕಲ್ಪ ಆಗೋದು ಕಲ್ತಾಗ ಕರ್ತವ್ಯ ಅಪ್ಪವ್ರು ಅದ ಬಂದು ಕುಂತಾನ ಟೊಂಕ ಕಟ್ಟಿ ಬೇಡಿದ್ರೆ ಬೇಡಿ ಕೊಡೋಕೆ. ಅಂಥ ಒಂದು ಫಲ ಅಂತಕ್ಕಂಥದ್ದು ನಾವಿತ್ತ ಪಡ್ಕೊಳ್ಳೋಕೆ ಇಲ್ಲಿ ಜೇಪೇತ್ನ ಹುಡಿವಿ. ಇಲ್ಲ ಅಂತಲ್ಲ. ಇದು ಸಾಮಾನ್ಯ ಫಲ ಅಲ್ಲಿದು, ಇದು ಸಾಮಾನ್ಯ ತಪ್ಪ ಅಲ್ಲಿದು. ಯಾಕಂದ್ರೆ ಜೀವನದಾಗ ಈ ಕಣ್ಣಿಲ್ಲಿ ನೋಡೋಕೆ ಸಾಲದ ಒಟ್ಟ. ಆ ಕಡೆ ಅಪ್ಪವ್ರು ಅಂದ್ರೆ ಅವರು ಅಲ್ಲಿ ಕಟ್ಟಿಗೆ ತರೋರೇನು, ಇಲ್ಲಿ ಹೋಳಿಗೆ ಮಾಡೋರೇನು, ಅಲ್ಲಿ ಅಡುಗೆ ಮಾಡೋರೇನು, ಇಲ್ಲಿ ಜಪ ಮಾಡೋರೇನು, ಇಲ್ಲಿ ಭಜನೆ ಮಾಡೋರೇನು, ಇಲ್ಲಿ ಹೇಳೋರೇನು, ನೀವು ಕೇಳೋರೇನು. ಇದು ರಜತಾದ್ರಿಗಿರಿ, ಇದು ಸಾಲಂಗಿಲ್ಲ. ಇದು ರಜತಾದ್ರಿಗಿರಿ. ದೇವಿ ಪರಣ ವರ್ಣ ಮಾಡ್ರಂತ ಅಷ್ಟು ಕೇಳಿವಿ. ಇವತ್ತು ಪ್ರತ್ಯಕ್ಷ ನೋಡೋಕತ್ತೀವಿ ಇಲ್ಲಿ ಸೋಮನ ಕೊಪ್ಪದಾಗ. ಕಲ್ಯಾಣ ಅಲ್ಲಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಕಲ್ಯಾಣ ಅಲ್ಲಿಲ್ಲ, ಇದೆಲ್ಲ ಇಲ್ಲದರಲ್ಲ. ಅಲ್ಲಮ್ಮ ಪ್ರಭು, ಮಾದರ ಹರಳಯ್ಯ, ಡೋಹಾರ ಕಕ್ಕಯ್ಯ, ಅವಾಗ 63 ಪುರಾತನ ಕಲ್ಯಾಣ ಅಂತಂದರು. 63 ಪುರಾತನ ಇಲ್ಲೇ ಐತಿ ನಿಮ್ಮೂರಾಗ ಸೋಮನ ಕೊಪ್ಪದಾಗ. ಹಂಗೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನೀವು ಪಡ್ಕೊಂಡಿರಿ. ಎಲ್ಲಿ ನಿನ್ನ ಭಕ್ತರೋ ಅದುವೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅದುವೇ ದೇವಾಲಯ. ಏನು ಕುಂತು ಜಪ ಮಾಡ್ತಿರಲ್ಲ, ಏನು ಕುಂತು ಕೇಳ್ತಿರಲ್ಲ, ಇದೇ ಮಂತ್ರಾಲಯ. ಅದು ಇದು ಮಂತ್ರಾಲಯ ಅಲ್ಲ. ಏನು ಅಲ್ಲೇ ಮಂತ್ರ ನುಡಿತಾರ, ದೊಡ್ಡ ದೇವಸ್ಥಾನ, ಇದೆಲ್ಲ ಇಷ್ಟೆಲ್ಲ ಮಹಾತ್ಮರು ಬಂದು ಕುಂತಾರ. ಇದು ಕಲ್ಯಾಣ. ಬಸವ ಕಲ್ಯಾಣ, ಶಿವನ ಕಲ್ಯಾಣ, ಬಸವ ಕಲ್ಯಾಣ, ಶಿವನ ಕಲ್ಯಾಣ, ಶಿವಶರಣರ ಅನುಭವದ ಕಲ್ಯಾಣ, ಬಸವ ಕಲ್ಯಾಣ, ಶಿವನ ಕಲ್ಯಾಣ, ಡೋಹರ ಕಕ್ಕಯ್ಯ, ಹಡಪದ ಹಂಪಯ್ಯ, ಮಾದರ ಹರಳಯ್ಯ, ಮೇರವ ಕಲ್ಯಾಣ, ಬಸವ ಕಲ್ಯಾಣ, ಶಿವನ ಕಲ್ಯಾಣ. ಇದು ಬಸವ ಕಲ್ಯಾಣ ಅನ್ನಕ್ಕೆ ಅಡ್ಡಿಲ್ಲ. ಇದು ಅಲ್ಲಮ ಪ್ರಭುದೇವನ ಶೂನ್ಯ ಶಿವಾಸನ ಅನ್ನೋಕೆ ಅಡ್ಡಿಲ್ಲ. ಶೂನ್ಯ ಶಿವಾಸನ ಇದು ಯಾವ ಶಿವಾಸನ ಅಲ್ಲ, ಆ ಪರಮಾತ್ಮನ ಶೂನ್ಯ ಶಿವಾಸನ. ಅಲ್ಲಮ ಪ್ರಭು ಶೂನ್ಯ ಶಿವಾಸನ ಇದು. ಇಂಥ ಶಿವಾಸನದಲ್ಲಿ ಅಲ್ಲಮ ಪ್ರಭುದೇವರು ಕುಂತಾನ, ಈಚೆ ಕಡೆ ಬಸವಣ್ಣ ಕುಂತಾನ, ಈಚೆ ಕಡೆ ಮಾದರ ಚೆನ್ನೈ ಕುಂತಾನ. ಯಾರು ಕುಂತಿಲ್ಲ, ಎಲ್ಲ ದೇಹದಾರಿಗೂ ಆತ್ಮಸೂತ್ರ ಒಂದೇ. ಅಂಥ ಆತ್ಮಸೂತ್ರ ಬೇಕಿರ್ತಕ್ಕಂಥ ಒಂದು ಇವತ್ತು ಅಧಿಕ ಮಾಸದಲ್ಲಿ ನಾವು ನೀವೆಲ್ಲ ಕೂಡಿರಪ್ಪ ಅಂದ್ರೆ ನಾವು ಭಾಗ್ಯಶಾಲಿಗಳು. ನಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲ ಅಂತೀ. ಅಂಥ ಪುಣ್ಯ ಪಡ್ತಕ್ಕಂಥ ಒಂದು ಸ್ಥಾನ, ಒಂದು ಸಮಯ ಸಿಕ್ಕೈತೆ ಪುಣ್ಯಾತ್ಮರೇ. ನಿಮ್ಮ ಬಾಳೆ 12 ತಿಂಗಳು ಮಾಡೋದಿರುತ್ತೆ, ಇದೊಂದು ತಿಂಗಳು ಅದನ್ನು ಮೀಸಲಾಗಿಟ್ಟು ಇಲ್ಲಿ ಬರ್ರಿ. ಈಗಾಗಲೇ ಅರ್ಧ ದಿವಸ ಆಯ್ತು, ಇನ್ನು ಅರ್ಧ ದಿವಸ ಐತೆ. ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ ನೀವು. ಯಾಯಾಮಾತ್ಮರು ಎಲ್ಲಿ ಬರ್ತಾರೋ, ಯಾಯಾಮಾತ್ಮರು ಹೆಂಗೆ ಬರ್ತಾರೋ, ಅಲ್ಲಿ ಹೋಗಿದ್ದು ಋಷಿಕೇಶಕ್ಕೆ ಮಣ್ಣೆ, ಅಲ್ಲಿದ್ದು ಬರ್ತಾರಂತ ಇಲ್ಲಿದ್ದು ಬರ್ತಾರಂತ ಕೇಳಿದ್ವಿ. ಈಗ ಅದು ಅಲ್ಲೇ ಅಪ್ರಮಾಣ, ಇದು ಪ್ರತ್ಯಕ್ಷ ಪ್ರಮಾಣ. ಇಂಥದ್ದನ್ನು ನೀವು ಪಡ್ಕೊಂಡು ಕಾಸ ನೀವು ಭಾಗ್ಯಶಾಲಿ ಅಂತ ತಿಳ್ಕೊಂಡು ನಮ್ಮ ಟೈಮ್ ಆಗ್ಯದ. ನೀವು ಭಾಗ್ಯಶಾಲಿ ಅಂತ ತಿಳ್ಕೊಂಡು ಹೇಳಬೇಕು. ಅಡ್ಡಿಲ್ಲ ಪುಣ್ಯಾತ್ಮನ, ಏನೂ ಅಡ್ಡಿಲ್ಲ. ಪುಣ್ಯಾತ್ಮ ಪೂರ್ಣಾನಂದಪ್ಪವರು, ಶ್ರದ್ಧಾನಂದಪ್ಪವರು, ನಿಜುನಪ್ಪಳು, ನಮಗೆಲ್ಲರೂ ನಾವು ಬೇಡಿದ ಭಾಗ್ಯ ಅಂತಕ್ಕಂಥ ಟೊಂಕ ಕಟ್ಟಿ ನಿಂತಾರ ಕೊಡೋಕೆ. ನಾವು ಏನಿಲ್ಲ, ನೀವು ಬೇಡ್ಲಿಕ್ಕೂ ಕೊಡ್ತಾನ. ನೀವು ಬೇಡೋದು ಬೇಡ ಜಪ ಮಾಡಕ್ಕೆ ಹತ್ತಿರಲ್ಲ, ನೀವು ಬೇಡ್ಲಿಕ್ಕೂ ಕೊಡ್ತಾರ. ಇಲ್ಲ ಅಂತಲ್ಲ, ಬೇಡ್ಬೇಕಂತನಿಲ್ಲ. ಯಾವಾಗ ಮಂತ್ರ ನೋಡಿದ್ರೋ ಆವಾಗ ನಿಮಗೆ ಕೊಟ್ಟಾರ ಗುರುನಾಥ. ಅಂಥ ಒಂದು ಸಾಮರ್ಥ್ಯ ನೀವು ಇನ್ನು 15 ದಿವಸ ಪಡ್ಕೊಂಡು ಕಾಸ ಗುರು ಆಶೀರ್ವಾದ ಪಡ್ಕೊಂಡು ಮುಕ್ತರಾಗ್ರಿ ಅಂತ ಹೇಳುತ್ತಾ, ಇನ್ನು ಅಪ್ಪವರಿಂದ ಒಂದು 4 ಹಿತೋಚನ ಆಶೀರ್ವಾದವನ್ನು ಧನ್ಯವಾದ. ಜೈ ಮಂಗಲಂ, ಜೈ ನಮಃ.